ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀವಿ ಅನ್ನುವಂತಹ ಹೇಳುವ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಧರ್ಮಸ್ಥಳದ ಬುರುಡೆ ಕೇಸ್ ಅನ್ನೋದು ಗೊತ್ತಾಗ್ತಾ ಇದೆ. ಬುರುಡೆ ಗ್ಯಾಂಗಿಗೆ ಮತ್ತೆ SIT ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ವಿಠಲ್ ಗೌಡನಿಗೆ ನೋಟಿಸ್ ಅನ್ನ ಆಲ್ರೆಡಿ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಇತ್ತೀಚೆಗೆ ನೋಟಿಸ್ ಕೊಟ್ಟರೂ ಕೂಡ ಧರ್ಮದ್ರೋಹಿಗಳು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೀಗ ಮತ್ತೆ ನೋಟಿಸನ್ನು SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಇವತ್ತು ವಿಠಲ್ ಗೌಡ ಹಾಜರಾಗಲೇಬೇಕು. ಧರ್ಮದ್ರೋಹಿಗಳ ಮೇಲೆ ತೂಗುಗತ್ತಿ ತೂಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಧರ್ಮಸ್ಥಳದ ಒಂದು ಬುರುಡೆ ಕೇಸ್. ಆಲ್ರೆಡಿ ಇವರೇನು ಕೇಸ್ ಹಾಕಿದ್ರಲ್ಲ, ಆ ಕೇಸನ್ನೇ ಈಗ ವಾಪಸ್ ಪಡ್ಕೊಳ್ಳೋಕ್ಕೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ತಾವೇ ತೋಡಿದ ಗುಂಡಿಗೆ ತಾವೇ ಬೀಳ್ತೀವಿ ಅಂತ ಗೊತ್ತಾದ ತಕ್ಷಣ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಾವು ಕೊಟ್ಟಿರುವಂತಹ ಕೇಸನ್ನು ವಾಪಸ್ಸು ನಾವು ಪಡ್ಕೊಳ್ತೀವಿ ಅಂತ. ಯಾಕಂದರೆ ಸಾಕಷ್ಟು ಕೇಸ್ಗಳಲ್ಲಿ ಕೇಸ್ ಹಾಕೋದಕ್ಕೆ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ. ಆದರೆ ಈ ಗ್ಯಾಂಗ್ ಷಡ್ಯಂತ್ರ ಮಾಡಿದೆ ಅನ್ನೋದು ಆಲ್ರೆಡಿ ಜಗಜ್ಜಾಹೀರಾಗಿದೆ. ಪವರ್ TV ಮುಖೇನವಾಗಿಯೇ ಸತ್ಯ ದರ್ಶನವನ್ನು ರಾಜ್ಯದ ಜನತೆಗೆ ಮಾಡಿದೆ. ಇನ್ನೊಂದು ಕಡೆ ಸಾಕಷ್ಟು ಧರ್ಮಸ್ಥಳದ ಸುತ್ತಮುತ್ತ ಶವಗಳಿದ್ದಾವೆ ಅಂತ ಹೇಳಿಬಿಟ್ಟು ಆ ಬುರುಡೆ ಮ್ಯಾನ್ ಅಂತ ಏನಿದಾನಲ್ಲ ಚಿನ್ನಯ್ಯನನ್ನು ಮುಂದೆ ಬಿಟ್ಟು ಈ ಗ್ಯಾಂಗ್ ಷಡ್ಯಂತ್ರವನ್ನು ಮಾಡಿತ್ತು ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಕೊಡ್ತಾ ಹೋಗ್ತಾರೆ. ರೂಪೇಶ್, ಧರ್ಮಸ್ಥಳದ ವಿರುದ್ಧ ಧರ್ಮಾಧಿಕಾರಿಗಳ ವಿರುದ್ಧ ನಡೆಸಿದಂತಹ ಷಡ್ಯಂತ್ರ ಬಟಾಬಯಲಾಗಿದೆ. ಪವರ್ TV ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಇವತ್ತು ವಿಚಾರಣೆಗೆ ಸೌಜನ್ಯ ಮಾವ ವಿಠಲ್ ಗೌಡ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದೆ. ಇವತ್ತು ಹಾಜರು ಆಗಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ರೂಪೇಶ್, ಸಚಿನ್, ಪ್ರಮುಖವಾಗಿ ಯಾಕಂತ ಹೇಳಿದ್ರೆ SIT ತನಿಖೆಯನ್ನ ಚುರುಕು ಮಾಡಿದೆ. ಕ್ಲೈಮೇಕ್ಸ್ ಹಂತಕ್ಕೆ ಬಂದಿದೆ. ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ನೋಟಿಸ್ ಕೊಟ್ಟಾಗ SIT ಏನು ಮಾಡೋದಿಲ್ಲ ಅಂದ್ಕೊಂಡಿದ್ರು. ಆದರೆ ಅದು ಸಾಕ್ಷ್ಯ ಸಂಗ್ರಹಗಳು ಮಾಡ್ತಾ ಇತ್ತು, ಹೇಳಿಕೆಗಳನ್ನು ಪಡ್ಕೊಳ್ತಾ ಇತ್ತು. ಹೀಗಾಗಿ ಇವರ ನೆಟ್ವರ್ಕಿಂಗ್ಗಳನ್ನ ನೋಡೋದು, ಯಾಕಂದ್ರೆ ಯಾವ ರೀತಿ ನೆಟ್ವರ್ಕ್ ಮಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಅದು ಬಿಟ್ಟ ಹಿಡಿಯುವಂತ ಪ್ರಯತ್ನವನ್ನು ಮಾಡಿತ್ತು. ಇದೀಗ SIT ಗಂಭೀರವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಹೀಗಾಗಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಆಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಒಂದಿಷ್ಟು ಸಲಹೆಗಳನ್ನ, ಸೂಚನೆಗಳನ್ನ ಅಥವಾ ಮಧ್ಯಂತರ ಆದೇಶಗಳನ್ನು ತಡೆಯನ್ನು ಕೊಟ್ಟಿದೆ. ಹೀಗಾಗಿ ಇದಕ್ಕೆ ಅನುಸಾರವಾಗಿ SIT ಮತ್ತೊಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ. ಇವತ್ತು ಡಾಕ್ಯುಮೆಂಟೇಶನ್ ಕಾರ್ಯಗಳು, ಬೇರೆ ಬೇರೆ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಅದರ ನಡುವೆ ನಿನ್ನೆ ವಿಠಲ್ ಗೌಡ ಅವರ ಮನೆ, ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಟಿ ಹಾಗೆ ತಿಮ್ರೋಡಿ ಎಲ್ಲರಿಗೂ ಕೂಡ ನವೆಂಬರ್ 3ಕ್ಕೆ ತಿಮ್ರೋಡಿಗೆ, ಅದೇ ರೀತಿಯಾಗಿ ಇವತ್ತು ವಿಠಲ್ ಗೌಡ ಸೇರಿ ಹಲವಾರು ಜನಕ್ಕೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿತ್ತು. ಹೈಕೋರ್ಟ್ ಆದೇಶದ ಆಧಾರದಲ್ಲಿ, ಹೈಕೋರ್ಟ್ ತಡೆಯಾಜ್ಞೆ ಆಧಾರದಲ್ಲಿ ಏನೇನೆಲ್ಲ ಸಾಧ್ಯತೆಗಳಿದೆ ಅದನ್ನು ಬಳಸಿಕೊಂಡು ವಿಚಾರಣೆ ನಡೆಸಲಿಕ್ಕೆ ಈಗ SIT ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಡಾಕ್ಯುಮೆಂಟೇಶನ್ ಕಾರ್ಯಗಳನ್ನು ಕೂಡ SIT ಮಾಡ್ತಾ ಇದೆ. ಇಲ್ಲಿ SIT ಕೋರ್ಟ್ ಕೂಡ ಹೇಳಿತ್ತು ಇವರು ಪ್ರಮುಖವಾಗಿರ್ತಕ್ಕಂಥ ಆರೋಪಿಗಳು ಅಂತ. ಕಾರಣ ಎಷ್ಟೇ, ಈಗ ಚಿನ್ನಯ್ಯ 164 ಹೇಳಿಕೆಯಲ್ಲೇ ನಮೂದು ಮಾಡಿದ್ದ. ಏನಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆರೋಪಿಗಳು ಯಾರಂತ ಹೇಳಿದ್ರೆ ಇಲ್ಲಿ ಬುರುಡೆ ಗ್ಯಾಂಗ್ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದ. ಆತ ಹೇಳಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಯಾಕಂದ್ರೆ 20 ಕಡೆ ಅಗಿರಿಗೂ ಕೂಡ ಅವರೇ ಸೂಚನೆಗಳು ಕೊಟ್ಟರು, ಈ ರೀತಿಯಾಗಿ ಮಾಡುವಂತ ಅವರೇ ಹೇಳುದು ಅಂತ ಹೇಳಿದ್ದ. ಇದರ ಆಧಾರದ ಮೇಲೆ FIR ದಾಖಲಾಗಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ. ಕೋರ್ಟ್ ಆದೇಶಕ್ಕೆ ಅನುಸಾರವಾಗಿ, ಕೋರ್ಟ್ ಸೂಚನೆಗೆ ಅನುಸಾರವಾಗಿ SIT ಮತ್ತು ಕಾನೂನಿನ ಪ್ರಕ್ರಿಯೆಗಳನ್ನು ಮಾಡಲಿಕ್ಕಿದೆ. ಹೀಗಾಗಿ ಇವತ್ತು ವಿಚಾರಣೆಗೆ ಕೋರ್ಟ್ ತಡೆಯಾಜ್ಞೆ ಇರೋದ್ರಿಂದ ವಿಚಾರಣೆ ಹಾಜರಾಗ್ತಾರೆ ಅನ್ನೋದು ಇವತ್ತು ಮತ್ತೊಂದು ಪ್ರಶ್ನೆ ಆಗಿರುತ್ತೆ. ಈಗ ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.